ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ವರ್ಷದ ಬಜೆಟ್ ಮಂಡಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಬಜೆಟ್ ಪಂಚ ರಾಜ್ಯಗಳ ಚುನಾವಣಾ ತಂತ್ರಗಾರಿಕೆಗೆ ಸೀಮಿತವಾಗಲಿದೆಯಾ ಅಥವಾ ದಕ್ಷಿಣದ ಆರ್ಥಿಕ ಶಕ್ತಿ ಕರ್ನಾಟಕದ ಪಾಲಿಗೆ ಉತ್ತಮ ಕೊಡುಗೆ ಸಿಗಲಿದೆಯಾ ಅನ್ನೋ ಕುತೂಹಲವನ್ನು ಮೂಡಿಸಿದೆ. ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಥರ ಅಭಿವೃದ್ಧಿ ಆಗುತ್ತೆ, ಈ ಬಜೆಟ್ನಿಂದ ಅನುದಾನ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಇದ್ರ ಬಗ್ಗೆ ಏನೆಲ್ಲ ನಿರೀಕ್ಷೆ ಇದೆ ನೋಡೋಣ. ಏನು ಎತ್ತಿನಹೊಳೆ ನೀರಾವರಿ ಯೋಜನೆ ಕಳೆದ 5-6 ವರ್ಷಗಳ ಹಿಂದೆ ಅದು ಮುಕ್ತಾಯವಾಗಬೇಕಾಗಿತ್ತು. 10 ವರ್ಷಗಳು ಕಳೆದರೂ ಇಲ್ಲಿವರೆಗೂ ಯೋಜನೆ ಮುಗಿದಿಲ್ಲ. ಅದಕ್ಕೆ ಒಂದು ಕಡೆ ಹಣಕಾಸಿನ ಸಮಸ್ಯೆ ಇದೆ. ಬಹುತೇಕ ಎತ್ತಿನಹೊಳೆ ಒಂದು 5-6 ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ನೀರಾವರಿ ಯೋಜನೆ. ಹಾಗಾಗಿ ಇಂಥ ಒಂದು ಪ್ರಮುಖ ಯೋಜನೆಗೆ ತುರ್ತಾಗಿ ಕೇಂದ್ರ ಸರ್ಕಾರ ತಮ್ಮ ಪಾಲಿನ ಹಣವನ್ನು ಈ ಬಜೆಟಲ್ಲಿ ಮೀಸಲಿಟ್ಟು ಒದಗಿಸ್ಕೊಡ್ಬೇಕು. ಈ ಸಂಬಂಧ ನಮ್ಮ ಜಿಲ್ಲೆಯ ಸಂಸದರಾದಂಥ ಸೋಮಣ್ಣವರು ತಾವು ಸಂಸತ್ತಲ್ಲಿ ಮಾತನಾಡಿ ಈ ಒಂದು ಯೋಜನೆಗೆ ಹೆಚ್ಚು ಹಣವನ್ನು ಒದಗಿಸಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಈ 5 ಜಿಲ್ಲೆಗಳ ರೈತರಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಏನಪ್ಪ ಇವತ್ತು ಎತ್ತಿನ ಯೋಜನೆ ಯಾಕೆ ಕುಂಠಿತಗೊಳ್ತು? ಇವತ್ತು ನಾವೆಲ್ಲ ಕೇಳ್ತಾ ಇದ್ದೀವಿ ಜನದ ಬಾಯಲ್ಲಿ ಬರೀ ಹಣ ಇಲ್ಲ, ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅನ್ನೋ ಒಂದು ಅದು ಜನಗಳ ಬಾಯಲ್ಲಿ ಬರ್ತಾ ಇದೆ. ಈ ಒಂದು ಎತ್ತಿನಹೊಳೆ ಯೋಜನೆ ಕಾಮಗಾರಿ ಕೈಗೊಂಡು ರೈತಾಪಿ ಜನಕ್ಕೆ ನೀರಿನ ಸೌಲಭ್ಯ ಸಿಗಬೇಕು ಅಂತ ಮಾಡಿದಂಥ ಯೋಜನೆ. ಇವತ್ತು ನೀರು ಬರುತ್ತೆ ನಮ್ಮ ತಾಲೂಕಿಗೆ ಬರುತ್ತೆ ಅಂತ ನಾವೆಲ್ಲ ಎತ್ತಿನಹೊಳೆ ಯೋಜನೆ ನೀರನ್ನ ಕಾಯ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಈ ಎತ್ತಿನಹೊಳೆ ಯೋಜನೆಗೆ ಏನೇ ಅಡೆತಡೆಗಳು ಇದ್ದರೂ ಅದನ್ನು ಕೂಡಲೇ ಬಗೆಹರಿಸಿ ಈಗ ಬರ್ತಕ್ಕಂಥ ಏನು ಬಜೆಟ್ನಲ್ಲಿ ಅದಕ್ಕೆ ಬೇಕಾಗ್ತಕ್ಕಂಥ ಹಣನ ಮೀಸಲಿಟ್ಟು ಈ ಎತ್ತಿನಹೊಳೆ ಯೋಜನೆ ಪೂರ್ಣ ಕಾಮಗಾರಿ ಕೈಗೊಂಡು ನಮಗೆಲ್ಲರಿಗೂ ನೀರು ಕೊಡಬೇಕು, ರೈತಾಪಿ ಜನ ಉಳಿಸ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ನಾವು ಕೇಂದ್ರ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಈ ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 5-6 ಜಿಲ್ಲೆಗಳದ ಒಂದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಏನು ಕೇಂದ್ರ ಸರ್ಕಾರವೇ ಶುರು ಮಾಡಿರ್ತಕ್ಕಂಥ ಯೋಜನೆ, ರಾಜ್ಯದ ಪಾಲು ಇದೆ, ಕೇಂದ್ರದ ಪಾಲು ಇದೆ. ಸೊ ಈ ಎರಡೂ ಪಾಲು ಇರುವಂಥ ಈ ಯೋಜನೆ ಸ್ಥಗಿತ ಆಗಲಿಕ್ಕೆ ಮೇನ್ ಕಾರಣ ಏನಂತ ಹೇಳಿದರೆ ಅವರು ಅನುದಾನವನ್ನು ಕೊಡ್ತಾ ಇಲ್ಲ. ಮೇಯ್ನ್ ಅದೇನೇ. ಇವತ್ತು ಅನುದಾನ ಕೊಟ್ಟರೆ ಸೊ ಅದು ಕೆಲಸ ಮುಂದುವರಿಯುತ್ತೆ. ಸೊ ಈಗ ಈ ಅನುದಾನ ಕೊಡದೇ ಇರೋದ್ರಿಂದ ರಾಜ್ಯ ಸರ್ಕಾರ ಹೊಣೆ ಹೊತ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ, ಕೇಂದ್ರ ಸರ್ಕಾರ ಇಚ್ಛಾಶಕ್ತಿಯಿಂದ ಮಾಡಲಿಕ್ಕೆ ಅವ್ರು ರೆಡಿ ಇಲ್ಲ. ಹೀಗಾಗಿ ಇವೆರಡರ ಮಧ್ಯೆ ಇವತ್ತು ರೈತರು ಬಲಿಪಶುಗಳಾಗ್ತಾ ಇದ್ದಾರೆ. ಈ ಬಜೆಟಲ್ಲಿ ಎತ್ತಿನಹೊಳೆಯ ಒಂದು ಯೋಜನೆಗೆ ಸಂಪೂರ್ಣ ಅನುದಾನ ಬಿಡುಗಡೆ ಮಾಡಬೇಕು. ಯೋಜನೆ ನಿಧಾನ ಆಗಿರೋದ್ರಿಂದ ಇನ್ನೊಂದು ದೊಡ್ಡ ಹೊಡೆತ ಅಂತಂದರೆ ಯೋಜನೆಗೆ ಬೇಕಾದ ಹಣ ಅತಿಯಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೂಲಭೂತವಾಗಿ ಏನು ಹಣನ ಸ್ಯಾಂಕ್ಷನ್ ಆಗಿತ್ತು ಅದು ಇವಾಗ ಸಾಕಾಗ್ತಾ ಇಲ್ಲ. ಇವ್ರಿಗೆ ಕಾಂಟ್ರಾಕ್ಟ್ದಾರಗಳಿಗೆ ಫಸ್ಟ್ ಹಣನ ಕೊಡ್ತಾ ಇದ್ದಾರೆ, ರೈತರಿಗೆ ಹಣ ಕೊಡ್ತಾ ಇಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭೂ ಸಮಸ್ಯೆ ಏನಿದೆ, ಅಂದರೆ ಜಮೀನುಗಳ ಸಮಸ್ಯೆಗಳೇನಿದೆ ಅವ್ರಿಗೆ ಸಂದಾಯ ಆಗಬೇಕಾಗಿರುವಂಥ ಪರಿಹಾರದ ಮೊತ್ತವನ್ನು ಮೊದಲು ಕೊಡಬೇಕು. ಅದು ಕೊಡೋದಕ್ಕೆ ಬೇಕಾದಷ್ಟು ಹಣವನ್ನು ತೆಗೆದಿಡಬೇಕು. ಪ್ರತಿ ಸಲ ಹೆಚ್ಚುವರಿ ಹಣ ಬಂದಾಗ ಬರೀ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಳ್ತಾ ಇದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಮತ್ತು ಹೊಸದಾಗಿ ಬೇಕಾಗಿರುವಂಥ ಹಣವನ್ನು ಈ ಸಲ ಬಜೆಟ್ನಲ್ಲಿ ಎತ್ತಿರಿಸಬೇಕು ಅಂತ ನಾವು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AKKMS ಒತ್ತಾಯಿಸುತ್ತೆ.